ನೋಡಿ, ಆ ಕಾರಣಕ್ಕಾಗಿ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂಥವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ. ಪೊಲೀಸರಿಂದ ವಿಳಂಬ ಅಂತ ಹೇಳಿದ್ರೆ ಸರ್, ಅಂದರೆ ವಿಳಂಬ ಮಾಡಿ ತಪ್ಪು ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಪ್ರಕರಣದಲ್ಲಿ. ನೋಡಿ, ನನ್ನ ಮಾತಿನ ಅರ್ಥ ಅಥವಾ ತಪ್ಪರ್ಥ ನೀವು ಗ್ರಹಿಸ್ಕೊಳಕ್ಕೆ ಹೋಗಬೇಡಿ. ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10 ಕಾಲಿನಲ್ಲಿ ದೂರನ್ನು ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು ಅಧಿಕಾರಿಗಳಿಗೆ ಕೇಳಿದಂತಹ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥದ್ದು ಅದನ್ನು ಸತ್ಯ ಸಂಗತಿಗಳನ್ನ ನಾವು ನೋಡುವಂಥದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಕೊಟ್ಟಂಥ ಹೆಸರೇ ಮತ್ತು ಆರೋಪಿಯ ಹೆಸರೇ ಸ್ವಲ್ಪ ವ್ಯತ್ಯಾಸ ಆದಂಥ ಕಾರಣದಿಂದ ಸಮಸ್ಯೆ ಸ್ವಲ್ಪ ಆಗಿದೆ. ಹಾಗಾಗಿಯೂ ಕೂಡ ಏನು ದಸ್ತಗಿರಿ ಮಾಡುವಂಥದ್ರಲ್ಲಿ ವಿಳಂಬ ಮಾಡಿಲ್ಲ. ಇಷ್ಟಿದ್ರೂ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದಾಗ ಇದಕ್ಕೆ ಕಾರಣ ಏನು, ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚುವಂಥದ್ದಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ. ಈ ಪ್ರಕರಣದ ಸಂಘಟನೆ ಕೈವಾಡ ಇದೆ ಸರ್. ನಾನು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ನೀಡಲ್ಲ. ನಡೆದೋಗಿರೋದನ್ನು ಯಾರು ಮಾಡ್ಯಾರ ಅನ್ನೋದು ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಸರ್, ಈಗ ನಿಮ್ಮ ಮೇಲೂ ಕೂಡ ಹಲ್ಲೆ ಆದಂತ ಘಟನೆ ನಡೆದಿದೆ. ನೋಡಿ, ಸುಮ್ಮನೆ ಅದಕ್ಕೂ ನೋಡಿ, ಇದಕ್ಕೆ ಜನಸಾಮಾನ್ಯರು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ನಿಮ್ಗೆ ಹೇಳುವಂಥದ್ದು, ಇಲ್ಲಿ ಮತ್ತೊಂದು ವಿಚಾರ ಇಲ್ಲಿ ಅಥವಾ ನನ್ನ ಪ್ರತ್ಯೇಕವಾದಂಥ ವಿಚಾರ ಇಲ್ಲಿ ತರುವಂಥದ್ದಲ್ಲ. ನಡಿಬಾರ್ದಂಥದ್ದು ನಡೆದೋಗಿದೆ. ಅದನ್ನು ಯಾರು ಮಾಡ್ಯಾರ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ.